ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ಇವತ್ತಿನ ವಿಡಿಯೋನಲ್ಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಶೇರ್ ಮಾಡ್ತಾ ಇದ್ದೀನಿ. ನಾವು ಕ್ಯಾರೆಟ್ ಬೀನ್ಸ್ನ ಹಾಕಿ ಪಲಾವ್ ಮಾಡ್ತೀವಿ, ಬಟ್ ನನ್ನ ಮಗಳು ಪಲಾವ್ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಅವಳಿಗೆ ಇಷ್ಟ ಆಗೋ ಥರ ಬೀನ್ಸ್ ಪಲ್ಯನ ಮಾಡ್ತಾ ಇದ್ದೀನಿ. ನಾರ್ಮಲ್ ನಾವು ರೆಗ್ಯುಲರ್ ಮಾಡೋ ಥರ ಚಪಾತಿನ ಮಾಡಿಬಿಟ್ಟು, ಬಟ್ ಅವಳಿಗೆ ದೊಡ್ಡ ಚಪಾತಿನ ಮಾಡಲ್ಲ, ನಾನು ಚಿಕ್ಕ ಚಿಕ್ಕದು ಚಪಾತಿನ ಮಾಡಿ ಅದ್ರ ಒಳಗಡೆನೆ ಬೀನ್ಸ್ ಪಲ್ಯನ ಇಟ್ಟು ರೋಲ್ ಮಾಡಿ ಬಾಕ್ಸ್ಗೆ ಕಟ್ತೀನಿ. ಅಂದರೆ ಅವಳು ಪಲ್ಯನೂ ಖಾಲಿ ಮಾಡ್ಕೊಂಡ್ಬರ್ತಾಳೆ ಮತ್ತು ಎಲ್ಲನೂ ಇಷ್ಟಪಟ್ಟು ತಿನ್ಕೊಂಡು ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಂಡ್ಬರ್ತಾಳೆ. ಸೊ ಅದಕ್ಕೋಸ್ಕರ ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು 2 ನಿಮಿಷ ಕುದಿಸ್ಕೊಂಡು ತೆಗೆದಿಟ್ಕೊಳ್ತೀನಿ. ನಂತರ ಒಂದು ಕಡಾಯಿಗೆ ಆಯಿಲ್ನ ಕಾಯೋದಕ್ಕೆ ಇಟ್ಕೊಂಡು ಜೀರಿಗೆ, ಸಾಸಿವೆ, ಕರಿಬೇವು, ಆನಿಯನ್ನು ಮತ್ತು ಟೊಮೊಟೊನ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಅದಕ್ಕೇನೆ ಖಾರ, ಉಪ್ಪು, ಮಸಾಲೆ, ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಸಾಫ್ಟಾಗಿ ಆಗೋವರೆಗೂ ಬೇಯಿಸ್ಕೊಳ್ತೀನಿ. ಎಲ್ಲ ಮಸಾಲಾನು ನೀಟಾಗಿ ಹೊಂದ್ಕೊಂಡ್ಮೇಲೆ ಅದಕ್ಕೆ ಕುದಿಸಿಟ್ಕೊಂಡಿರುವಂಥ ಬೀನ್ಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಗ್ರೇಟೆಡ್ ಕೊಕೊನಟ್ನ ಹಾಕಿದರೆ ಪಲ್ಯ ರೆಡಿ ಆಗುತ್ತೆ. ನನ್ನ ಮಗಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹಾಕ್ಕೊಟ್ಟು ಮತ್ತು ಮಧ್ಯಾಹ್ನಕ್ಕೆ ಅವಳಿಗೆ ಲಂಚ್ ಬಾಕ್ಸ್ಗೆ ಇನ್ನೊಂದೆರಡು ಚಪಾತಿನ ಮಾಡ್ತಾಯಿದ್ದೆ. ಮಗಳಿಗೆ ಬ್ರೇಕ್ಫಾಸ್ಟ್ಗೆ ಹಾಕ್ಕೊಟ್ಟು ನಾನು ಇನ್ನೊಂದೆರಡು ಚಪಾತಿನ ಮಾಡಿ ಅವಳ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿದೆ. ನನ್ನ ಹಸ್ಬೆಂಡ್ ಅವ್ರಿಗೆ ಅಂತ ಒಂದು ಹೇರ್ ಮಾಸ್ಕ್ನ ಮಾಡ್ಕೊಂಡಿದ್ರು. ಅವರಿಗೆ ತುಂಬಾ ಡ್ಯಾಂಡ್ರಫ್ ಮತ್ತು ಹೇರ್ ಫಾಲ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಅವರು ಈ ರೆಮಿಡಿನ ಯಾವಾಗಲೂ ಟ್ರೈ ಮಾಡ್ತಾ ಇರ್ತಾರೆ. ಅವರು ಈ ರೆಮಿಡಿನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದವಾಗಿದ್ದ ಅವರಿಗೆ ಡ್ಯಾಂಡ್ರಫ್ ತುಂಬಾ ಕಂಟ್ರೋಲಿಗೆ ಬಂದಿದೆ. ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ವಿಡಿಯೋನ ಶೇರ್ ಮಾಡ್ತಿರ್ತೀನಿ, ಹೋಗಿ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಹಾಗೆ ಮಗಳ ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು. ಅವಳಿಗೆ ಸ್ಕೂಲಿಗೆ ಕಳಿಸಿದೆ, ಅವ್ರ ಸ್ಕೂಲ್ ವೆಹಿಕಲ್ ಕೂಡ ಬಂತು. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ನ ಕೊಡಿ. ಹಾಗೆ ಯಾರೆಲ್ಲ ಮೊದಲನೇ ಬಾರಿ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.